ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಈ ಮುಂಚೆ ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಕುರಿತು ಟ್ಯಾಕ್ಸ್ ಬಗ್ಗೆ ಆಸ್ತಿ ತೆರಿಗೆ ಸಂದೇಹ ಮಾಡಿ ಕುರಿತು ವಿಡಿಯೋ ಮಾಡಿದ್ದೆ. ಇದು ಮುಂದುವರಿದ ಭಾಗ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮ ಪಂಚಾಯತಿ ಅಂದರೆ ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ರಾಷ್ಟ್ರೀಯ ಸಿಮೆಂಟ್ ಕಂಪನಿಯು ಮಳಖೇಡ್ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತದೆ ಮತ್ತು ಕೆಲವು ಸರ್ವೆ ನಂಬರ್, ಕೆಲವು ವಿಸ್ತೀರ್ಣ ಏನು ಅಂದ್ರೆ ಹುಡುಗಿ ಗ್ರಾಮ ಪಂಚಾಯತಿ ಮತ್ತು ದಿಗ್ಗಂ ಗ್ರಾಮ ಪಂಚಾಯತಿ ಬರ್ತವೆ. ಟೋಟಲ್ ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿ ಮತ್ತು ವೈಜ್ಞಾನಿಕವಾಗಿ ತೆರಿಗೆ ಫಿಕ್ಸ್ ಮಾಡೋ ಕುರಿತು ನಾನು 15 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀನಿ. ಅವರಿಂದ ಆಸ್ತಿ ತೆರಿಗೆ ವಸೂಲಿ ಮಾಡೋ ಕುರಿತು ನಾನು ಇದು ನೋಡಬೇಕಾಗಿತ್ತು. ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾರಾ ಮಾಡಲ್ಲ, ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರಾ ಮಾಡಲ್ಲ, ಸರ್ಕಾರಗಳು ಏನು ಕೆಲಸ ಮಾಡ್ತಾವ ಮಾಡಲ್ಲ. ಇನ್ನುವರೆಗೂ ಯಾವೊಬ್ಬ ಅಧಿಕಾರಿಯಾಗಲಿ, ಜನಪ್ರತಿನಿಧಿಯಾಗಲಿ, ಸಚಿವರಾಗಲಿ, ಶಾಸಕರಾಗಲಿ ಯಾರೂ ಇನ್ನೂವರೆಗೆ ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಸಿಮೆಂಟ್ ಕಂಪ್ನಿಗಳು ಸ್ಥಾಪನೆ ಆಗಿವೆ ಮತ್ತು ಇನ್ನೂ ಕೆಲವು ಕಂಪ್ನಿಗಳು ಬರ್ತಾಯಿದ್ದಾವೆ. ವೈಜ್ಞಾನಿಕವಾಗಿ ಏನು ಕಂಪ್ನಿ ಸ್ಥಾಪನೆ ಮಾಡಿದ್ದೇವೆ, ಇಲ್ಲಿವರೆಗೂ ಯಾವುದೇ ಒಂದು ಕಂಪನಿಯು ವೈಜ್ಞಾನಿಕವಾಗಿ ತೆರಿಗೆ ಫಿಕ್ಸ್ ಮಾಡಿಲ್ಲ. ಮನಸ್ಸಿಗೆ ಬಂದಂಗೆ ಟ್ಯಾಕ್ಸ್ ಫಿಕ್ಸ್ ಮಾಡ್ಕೋತಾ ಇದೆ. ಇದೇ ಮುಂಚೆ ಹೇಳಿದ ಹಾಗೆ ಇದೇ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅದು ಅಣ್ಣೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತದೆ. 15,000 ಎಕರೆ ಜಮೀನು ಹೊಂದಿದೆ. ಅಲ್ಲಿ 5 ಕೋಟಿ ಟ್ಯಾಕ್ಸ್ ವಸೂಲು ಮಾಡ್ತಾರೆ. ಇಲ್ಲಿ ಇದೇ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ 3,300 ಚಿಲ್ಲರೆ ಇದೆ. 3,300 ಎಕರೆ ಕೃಷಿ ಭೂಮಿ, ಫಲವತ್ತಾದ ಕೃಷಿ ಭೂಮಿ ಖರೀದಿ ಮಾಡಿದ್ದಾರೆ ಅವರು KDB ಮುಖಾಂತರ ಮತ್ತು 109 ಪ್ರಕಾರ. ಇಲ್ಲಿ ಅದರದ 2 ಪಟ್ಟು ಹೆಚ್ಚು ಟ್ಯಾಕ್ಸ್ ವಸೂಲು ಮಾಡಬೇಕಾಗಿತ್ತು. ಅಲ್ಲಿ 5 ಕೋಟಿ ಆದರೆ ಇಲ್ಲಿ 10 ಕೋಟಿ ಆಗ್ತದೆ. 10 ಕೋಟಿ ಅಂದರೆ ಮತ್ತು ಇವಾಗ 2-3 ವರ್ಷದಿಂದ ಕೇವಲ 1,18 ಲಕ್ಷ ಮಾತ್ರ ತೆರಿಗೆ ವಸೂಲಿ ಮಾಡ್ತಿದ್ದಾರೆ ಮಳಖೇಡ್ ಪಂಚಾಯತಿಗೆ. ಅದೇ ದಿಗ್ಗಂ ಪಂಚಾಯತಿಗೆ ಯಾವುದೇ ಟ್ಯಾಕ್ಸ್ ವಸೂಲಿ ಮಾಡಿರೋದಿಲ್ಲ. ಮತ್ತು ಹುಡುಗಿ ಪಂಚಾಯತಿ ಕೂಡ ಏನೋ 10 ಲಕ್ಷ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನವರೆಗೆ ಅದು RTI ಹಾಕಿದರೆ ಇನ್ನವರೆಗೆ PDO ಅವರು ಇನ್ನವರೆಗೆ ಮಾಹಿತಿ ಕೊಟ್ಟಿಲ್ಲ. ಈ ಕುರಿತು ನಾನು 15 ವರ್ಷದಿಂದ ನಾನು ಕಾಂಪ್ಲೇಂಟ್ ಕೊಡ್ತಾ ಬಂದಿದ್ದೀನಿ. ಈಗ ರೀಸೆಂಟಾಗಿ RDPR ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು 15 ವರ್ಷಗಳಿಂದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಒಂದು ಮಧ್ಯದಲ್ಲಿ 5 ವರ್ಷ ಅವರಿಗೆ ನಾನು ಸಲ್ಲಿಸಿದಿಲ್ಲ. ಅವರು ಆ ಸ್ಥಾನದಲ್ಲಿ ಇರಲಿಲ್ಲ, ಅವರು ಶಾಸಕರಾಗಿರಲಿಲ್ಲ. ಹೀಗಾಗಿ ಅವರಿಗೆ ನಾನು ದೂರು ಸಲ್ಲಿಸಿರಲಿಲ್ಲ. ನಾ ಹೇಳೋದು ಏನಪ್ಪ ಅಂದರೆ, ಲಾಸ್ಟ್ ಇಯರ್ನಲ್ಲಿ 9 ತಿಂಗಳಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮತ್ತು ಸನ್ಮಾನ್ಯ ಡಾಕ್ಟರ್ ಶಾಲಿನಿ ರಜನೀಶ್ವರವರಿಗೆ, CS ಅವರಿಗೆ ಮತ್ತು ಪ್ರಿಯಾಂಕ ಖರ್ಗೆರವರಿಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹುಡುಗಿರವರಿಗೆ, ವೈದ್ಯಕೀಯ ಶಿಕ್ಷಣ ಮಂತ್ರಿ ಅವರಿಗೆ ಮತ್ತು ಗವರ್ನರ್ ಆದಂಥ ತಾವರ್ಚಂದ್ ಗೆಹ್ಲೋಟ್ರವರಿಗೆ ಮತ್ತು HK ಪಾಟೀಲ್ರವರು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಿಗೆ ಮತ್ತು ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಕಮಿಷನರ್ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಮತ್ತು ರೀಜನಲ್ ಕಮಿಷನರಾದಂಥ ಜಹೀರಾ ನಸೀಮ್ರವರಿಗೆ ಮತ್ತು ಜಿಲ್ಲಾಧಿಕಾರಿಗಳಾದಂಥ B ಫೌಜಿಯಾ ತರ್ನುಮ್ರವರಿಗೆ ಮತ್ತು ZPCOರಾದ ಬನ್ವರ್ ಸಿಂಗ್ ಮೀನರ್ ಅವರಿಗೆ ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಡಾಕ್ಟರ್ S ಸೆಲ್ವಕುಮಾರ್ ಅವರಿಗೆ ದೂರನ್ನು ಸಲ್ಲಿಸಿರ್ತೀನಿ. ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ರಾಷ್ಟ್ರೀಯ ಸಿಮೆಂಟ್ ವರ್ಕ್ಸ್ ಆದಿತ್ಯನಗರ್ ಮಳಖೇಡ್ ಸಿಮೆಂಟ್ ಕಂಪನಿಯು ಸೇಡಂ ತಾಲೂಕಿನ ಮಳಖೇಡ್ ಮತ್ತು ಹುಡುಗಿ
ಹುಡುಗಿ ಚಿತ್ತಾಪುರ ತಾಲೂಕಿನ ದಿಗ್ಗಾಂವ್ ಗ್ರಾಮ ಪಂಚಾಯತ್ ಸುಮಾರು 300 ಕೋಟಿ ಆಸ್ತಿ ತೆರಿಗೆ ವಂಚಿಸಿದ್ದು SIT ತನಿಖೆ ರಚಿಸುವ ಕುರಿತು ದೂರನ್ನು ಕೊಟ್ಟಿರ್ತೀನಿ. ಇದು ರಿಮೈಂಡ್ ಮಾಡಿರ್ತೀನಿ ಅವರಿಗೆ. ಪ್ರತಿ ವರ್ಷ 3-4 ಬಾರಿ ನಾನು ಅವ್ರಿಗೆ ರಿಮೈಂಡ್ ಮಾಡ್ತಾನೇ ಇದ್ದೆ. ನಾನು ಕೆಲಸ ಮಾಡ್ತಾರಾ ಮಾಡಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಈಗೆಲ್ಲ ದಾಖಲೆಗಳೆಲ್ಲ ಕಲೆಕ್ಟ್ ಮಾಡಿದ್ದೀನಿ ನಾನು. ಇದು ಮುಂದೆ ಕಾನೂನು ಹೋರಾಟ ಮಾಡ್ತೀನಿ. ಅದಕ್ಕೆ ಕಾನೂನು ಹೋರಾಟ ಮಾಡೋದಕ್ಕಿಂತ ಮುಂಚೆ ಇದು ಜನತಾ ನ್ಯಾಯಾಲಯದ ಮುಂದೆ ಒಯ್ದಿಡ್ಬೇಕಂತ ನನ್ನ ಭಾವನೆ. ಇದು ಎಲ್ಲ ಜನರಿಗೆ ಗೊತ್ತಾಗಬೇಕು, ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತಕೊಂಡು. ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ದಾರೆ, ಶಾಸಕರು, ಸಚಿವರುಗಳು ಮತ್ತು ಅಧಿಕಾರಿಗಳು, ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಎಲ್ಲ ಅಧಿಕಾರಿಗಳು ಏನೇನು ಮಾಡ್ತಾಯಿದ್ದಾರೆ ಪ್ರತಿಯೊಂದು ಇಂಚಾಗಿ ತಮ್ಮ ಮುಂದೆ ಇಡ್ಲಕ್ಕೆ ಬಯಸ್ತೀನಿ. ಇಷ್ಟು ಜನರಲ್ಲಿ ಒಬ್ಬರು ಕೂಡ ಒಂದು ಪತ್ರ ವ್ಯವಹಾರ ಮಾಡಿರೋದಿಲ್ಲ. ಅದರಲ್ಲಿ ರೀಜನಲ್ ಕಮಿಷನರ್ ಆದಂಥ ಜಹೀರಾ ನಸೀಮ್ರವರು ತಾಲೂಕ್ ಪಂಚಾಯತ್ ಇವರಿಗೆ ಒಂದು ಪತ್ರ ಬರೀತಾರೆ. ಅವ್ರಿಗೆ ದಿನಾಂಕ 17/9/2025 ಏನಂತ, ಇದ್ರ ಬಗ್ಗೆ ವರದಿ ಕೊಡ್ರಿ ಅಂತಿಕೊಂಡು RC ಅವರು ಒಂದು ವರದಿ ಕೇಳಿರ್ತಾರೆ. ಆನಂತರ ತಾಲೂಕ್ ಪಂಚಾಯತ್ ಅವರು 17/11/2025 ಅಂದ್ರೆ ಲಾಸ್ಟ್ ಇಯರ್ 3 ತಿಂಗಳ ಮುಂಚೆ ಒಂದು ಪತ್ರ ಬರೀತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ. ಏನಂತ, ರೀಜನಲ್ ಕಮಿಷನರ್ ಅವರು ತಾಲೂಕ್ ಪಂಚಾಯತ್ ಇವರಿಗೆ ಪತ್ರ ಬರೀತಾರೆ. ಏನಂತ, 1 ವಾರದಲ್ಲಿ ವರದಿ ಕೊಡ್ರಂತ. ತಾಲೂಕ್ ಪಂಚಾಯತ್ ಇವರು ಏನು ಮಾಡ್ತಾರೆ, ಪಂಚಾಯತ್ PDO ಅವ್ರಿಗೆ ಬರೀತಾರೆ 3 ದಿನದಲ್ಲಿ ವರದಿ ಕೊಡ್ರಂತ. ಆದರೆ 3 ತಿಂಗಳಾದರೂ ಇನ್ನವರೆಗೆ ಯಾವುದೇ ವರದಿ ಕೊಟ್ಟಿಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಮತ್ತು ತಾಲೂಕ್ ಪಂಚಾಯತ್ ಇವರು ಚೆನ್ನಪ್ಪ ರಾಯಣ್ಣವರು ಇನ್ನವರೆಗೆ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೇಳೋ ಉದ್ದೇಶ ಏನಪ್ಪ ಅಂದರೆ, ವರದಿ ಮೇಲಧಿಕಾರಿಗಳು ವರದಿ ಕೇಳಿದ್ರು ಕೂಡ ವರದಿ ಕೊಡ್ತಾ ಇಲ್ಲ. ಈ ರೀತಿ ಮೈಗಳತನದ ಪರಮಾವಧಿ. ಇದು ಎಲ್ಲ ಭ್ರಷ್ಟಾಚಾರಕ್ಕೆ ಸಮಾನವಾದದ್ದು. ಇದು ಕೆಲಸ ಮಾಡದೇ ಇರೋದು ಕೂಡ ಒಂದು ಭ್ರಷ್ಟಾಚಾರಕ್ಕೆ ಸಮಾನವಾದದ್ದು. ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತೂ ಯಾವುದೂ ವರದಿ ಕೊಡ್ತಾ ಇಲ್ಲ, ಪತ್ರ ವ್ಯವಹಾರ ನಡೆಸ್ತಾ ಇಲ್ಲ. ಏನಾದರೂ ಪತ್ರ ಬರೆದರೆ ಅದು ಕಾಟಾಚಾರಕ್ಕಾಗಿ ಪತ್ರ ಬರೀತಾ ಇದ್ದಾರೆ. ಇವರೆಲ್ಲರೂ ಕಂಪ್ನಿ ಜೊತೆ ಶಾಮೀಲಾಗಿದ್ದಾರೆ. ZPCO ಬನ್ವರ್ ಸಿಂಗ್ ಮೀನವ್ರವರು ಕೂಡ ಏನು ಕೆಲಸ ಮಾಡ್ತಾ ಇಲ್ಲ. ನಾನಾಗೆ ಪತ್ರ ಬರೀತಾ ಇದ್ದೀನಿ. 300 ಕೋಟಿ, ಸುಮಾರು 300 ಕೋಟಿ ಆಸ್ತಿ ತೆರಿಗೆ ವಂಚನೆ ಮಾಡಿದೆ ಅಂತ. ತಮಗೆ ಟ್ಯಾಕ್ಸ್ ಬೇಕಾಗಿಲ್ಲ ಅಂತ ಅರ್ಥ. ತಾವು ಯಾವುದಾದ್ರೂ ಪತ್ರ ವ್ಯವಹಾರಗಳ ಮುಖಾಂತರ ಬರೆದು, ಅವ್ರ ಕಾಟಾಚಾರಕ್ಕೆ ಪತ್ರ ಬರೆದು ನೋಟಿಸ್ ಕೊಟ್ಟು ಎಲ್ಲ ಪಂಚಾಯತ್ PDOಗಳಿಗೆ ಸೆಕ್ರೆಟರಿಗಳು ಕರೆಸ್ಕೊಂಡು ಮೀಟಿಂಗ್ ಮಾಡ್ತೀರಿ. ಆದರೆ ನಾನಾಗೆ ಖುದ್ದು 300 ಕೋಟಿ ಆಸ್ತಿ ತೆರಿಗೆ ವಂಚನೆ ಮಾಡಿದೆ ಅಂದರೆ ನನಗೆ ಯಾವುದೇ ಒಂದು ನೋಟಿಸ್ ಕೂಡ ಬರೋದಿಲ್ಲ, ಯಾವುದೇ ಒಂದು ಪತ್ರ ಕೂಡ ಬರೋದಿಲ್ಲ. ತಾವು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದೆಲ್ಲ ಮುಚ್ಚಿ ಹಾಕ್ತಾಯಿದ್ದೀರಿ. ಸುಮಾರು ಏನಿಲ್ಲ ಅಂದರೆ ಬಾಕಿ ಆಸ್ತಿ ತೆರಿಗೆ ಎಲ್ಲ ಸಿಮೆಂಟ್ ಕಂಪ್ನಿಗಳು, ಎಲ್ಲ ಕಂಪ್ನಿಯಿಂದ ಸುಮಾರು ಏನಿಲ್ಲ ಅಂದರೆ 1000 ಕೋಟಿಯಷ್ಟು ಜಮಾ ಆಗ್ತದೆ ಬಾಕಿ ಆಸ್ತಿ ತೆರಿಗೆ ಕಂಪ್ನಿಯಿಂದ ಪ್ರಸಕ್ತ ಸಾಲಿನಲ್ಲಿ. ಮತ್ತು ವಾರ್ಷಿಕ ಏನಿಲ್ಲ ಅಂದರೆ ಪ್ರತಿ ಕಂಪ್ನಿಯು ಸುಮಾರು 5 ಕೋಟಿ ಟ್ಯಾಕ್ಸ್ ಕೊಡಬೇಕಾಗ್ತದೆ. ಅವ್ರ ಹತ್ತಿರ 1,500 2,000 ಎಕರೆ ಭೂಮಿ ಇದೆ ಅಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಯಾವ್ಯಾವ ಕಂಪ್ನಿಗಳು ಭೂಮಿ ಖರೀದಿ ಮಾಡಿದ್ದಾವೆ, ಯಾವ ಕಂಪ್ನಿ ಸ್ಥಾಪನೆ ಮಾಡಿದ್ದಾವೆ, ಆ ಕಂಪ್ನಿಗಳು ಸುಮಾರು ವಾರ್ಷಿಕ 5-6 ಕೋಟಿ ಆಸ್ತಿ ತೆರಿಗೆ ಪಾವತಿ ಮಾಡಬೇಕಾಗ್ತದೆ. ಯಾಕಂದರೆ ಇದೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಣ್ಣೇಶ್ವರ ಗ್ರಾಮ ಪಂಚಾಯತಿಯ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಅವ್ರಿಗೆ 5 ಪ್ರಸಕ್ತ ಸಾಲಿನ 7-8 ವರ್ಷ ಹಿಂದುಗಡೆ ನಾವು ಭೇಟಿ ನೀಡಿದಾಗ ಅಲ್ಲಿ 5 ಪ್ರತಿ ವರ್ಷ 5-6 ಕೋಟಿ ವಸೂಲಿ ಮಾಡ್ತಾಯಿದ್ದಾರೆ. ಸೊ ವಿಷಯ ಏನಪ್ಪ ಅಂದರೆ, ಯಾಕೆ ಉಡಾಫೆ ತೋರಿಸ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು? ಪತ್ರ ಬರೆದರೂ ಕೂಡ ನನಗೆ ಯಾವುದೇ ಒಂದು ನೋಟಿಸ್ ಬರೋದಿಲ್ಲ, ಯಾವುದೇ ಒಂದು ಪತ್ರ ಬರೋದಿಲ್ಲ. ಈ 300 ಕೋಟಿ ತಮಗೆ ಬೇಕಾಗಿಲ್ಲ ಅಂತ ಅರ್ಥ. ಇಂಥ ದೊಡ್ಡ ಮಟ್ಟದಲ್ಲಿ ಇದು 300 ಕೋಟಿ ಆಸ್ತಿ ತೆರಿಗೆ ವಂಚನೆ ನಡೆದಿದೆ, ವಸೂಲಿ ಮಾಡ್ರಿ ಅಂತಂದರೂ ಕೂಡ ತಾವು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಸರ್ಕಾರ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇದು 300 ಕೋಟಿಯಲ್ಲಿ. ಇದರಲ್ಲಿ ಏನು
ಅಡಗಿದೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ? ತಮಗೆ 15 ವರ್ಷದಿಂದ ನಾನು ದೂರು ಸಾಧಿಸ್ತಾ ಇದ್ದೀನಿ. ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ 2 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಇದ್ದೀನಿ. ತಾವುಗಳು ಇನ್ನವರೆಗೂ ಯಾವುದೇ ಇದ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ತಮಗೆ ಕಂಪನಿಯಿಂದ ತೆರಿಗೆ ಬೇಕಾಗಿಲ್ಲ. ಕೂಡಲೇ ತಾವು ಕಾರ್ಯಪ್ರವೃತ್ತರಾಗಬೇಕು. ಕಂಪನಿಗಳಿಂದ ಕಲಬುರಗಿ ಜಿಲ್ಲೆಯ ಎಲ್ಲ ಸಿಮೆಂಟ್ ಕಂಪನಿಗಳಿಂದ ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಬೇಕು. ಮತ್ತು ಇದು ಮಳಿಖೇಡ್ ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಏನು ಮಾಡಿದೆ ಅಂದರೆ, ಮಳಿಖೇಡ್ ಗ್ರಾಮ ಪಂಚಾಯತಿಗೆ ಮತ್ತು ದಿಗ್ಗಾಂವ್ ಗ್ರಾಮ ಪಂಚಾಯತಿ ಮತ್ತು ಹುಡುಗಿ ಗ್ರಾಮ ಪಂಚಾಯತಿ ಮೋಸ ವಂಚನೆ ಮಾಡಿದೆ. ಯಾವ ಪ್ರಮಾಣದಲ್ಲಿ ಆಸ್ತಿ ತೆರಿಗೆ ನೀಡಬೇಕಾಗಿತ್ತು ನೀಡಿಲ್ಲ. ಹೀಗಾಗಿ ಎಲ್ಲ ಗ್ರಾಮಗಳು ಮತ್ತು ಪಂಚಾಯತ್ ಕಾರ್ಯಗಳು ಹಿಂದುಳಿದಿವೆ. ಕೂಡಲೇ ಕಂಪ್ನಿಗೆ ನೋಟಿಸ್ ಜಾರಿ ಮಾಡಿ ಅವರಿಂದ ಬಾಕಿ ಮೊತ್ತ 300 ಕೋಟಿ ಆಸ್ತಿ ತೆರಿಗೆ ವಸೂಲಿ ಮಾಡಬೇಕು. ಮತ್ತು ಅಂಥ ಭ್ರಷ್ಟ ಮತ್ತು ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿಸಿರುವಂಥ ಸರ್ಕಾರಿ ನೌಕರರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಇದರ ಮೇಲೆ SIT ತನಿಖೆ ರಚನೆ ಆಗಬೇಕಂತ ನಾನು RDPI ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆರವರಿಗೆ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಒಂದು ವೇಳೆ ಏನಾದರೂ ತಾವು ಇದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಥವಾ SIT ರಚನೆ ಮಾಡಲಿಲ್ಲ, ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಿಲ್ಲ ಅಂದರೆ ನಾನು ಕಾನೂನು ಹೋರಾಟ ಮೂಲಕ ನ್ಯಾಯ ಪಡೆಯಬೇಕಾಗುತ್ತದೆ. ಮತ್ತು ಅದಕ್ಕಿಂತ ಮುಂಚೆ ನಾನು ಜನತಾ ನ್ಯಾಯಾಲಯದ ಮುಂದೆ ತಮ್ಮ ಪ್ರವೃತ್ತಿ ಬಗ್ಗೆ ನಾನು ಎಳೆಯಾಗಿ ಬಿಚ್ಚಿ ಇಡ್ತಾ ಹೋಗಬೇಕಾಗುತ್ತೆ. ಕೂಡಲೇ ತಾವು ಶೀಘ್ರದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ, ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಮೇಲೆ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಜೈ ಭೀಮ್, ನಮೋ ಬುದ್ಧಾಯ.